ಮಾಜಿ ಸೈನಿಕನೋರ್ವನ ಮೇಲೆ ನಡೆದ ಗುಂಪು ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ನೋಬರ್ಟ್ ರೋಡ್ರಿಗಸ್ ಒತ್ತಾಯಿಸಿದ್ದಾರೆ. ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇತ್ತೀಚೆಗೆ 18ನೇ ತಾರೀಕಿನಂದು ಅವರಿಗೆ 15 ಜನರು ಸೇರಿ ತೀವ್ರವಾಗಿ ಪೈಶಾಚಿಕ ರೀತಿಯಲ್ಲಿ ಒಬ್ಬ ಸೈನಿಕರನ್ನು 15 ಜನ ಸೇರಿ ಹಲ್ಲೆ ಮಾಡಿದ್ದಾರೆ. ಈ ವಿಷಯವನ್ನು ತಮಗೆಲ್ಲರಿಗೂ ತಿಳಿಸಲು ಹಾಗೂ ಮುಂದೆ ಇಂಥ ಯಾವುದೇ ಘಟನೆ ನಡೆಯದಂತೆ ಎಲ್ಲ ಮಾಧ್ಯಮ ಮಿತ್ರರು ಇದನ್ನು ಎಲ್ಲ ವಿಷಯವನ್ನು ತಿಳಿಸಲು ಹಾಗೂ ಈ ವಿಷಯವನ್ನು ಖಂಡಿಸಲು ನಾವು ಇಲ್ಲಿಗೆ ಸೇರಿದ್ದೇವೆ. ನನ್ನ ಮಗ ನವೀನ್ ಪೂಜಾರಿ ಮೂವರು ಕೂಡ ಇವರಿಬ್ಬರನ್ನು ಸಂಧ್ಯಕ್ಕೆ ಮತ್ತು ಸಹಿಷ್ಣುರವರನ್ನು ಡ್ರಾಪ್ ಮಾಡಿ ಕಾರು ತಿರುಗಿಸಿ ಹಿಂದೆ ಹೋಗಬೇಕಾದ್ರೆ ಸುಮಾರು 100 ಮೀಟರ್ ಹೋಗುವಾಗ ಅಲ್ಲಿ ಎದುರಾಗಿ ಒಂದು ದೊಡ್ಡ ಗಾಡಿ ಟೊಯೋಟಾ ಕಂಪನಿದ್ದು ಕಾಣುತ್ತದೆ, ಅಡ್ಡ ನಿಂತಿದೆ, ದಾರಿ ಇಲ್ಲ. ನಿಲ್ಲಿಸಿ ಮತ್ತು ಸಂಶಯ ಇದೆ, ಏನಪ್ಪ ಗೊತ್ತಲ್ಲ. ಅಷ್ಟೊತ್ತಿಗೆ ವಸಂತ್ ಪೂಜಾರಿ ಅವರ ಅಣ್ಣ ಶಾಂತ ಪೂಜಾರಿ ಅವರು ಬಂದು ಎಲ್ಲಿಗೆ ಹೋದದ್ದು ಅಂತ ಹೇಳಿದ್ರು. ನಾನು ಬಡ್ಡೇರೊಟ್ಟಿ ದೇವಸ್ಥಾನಕ್ಕೆ ಅಂತ ಹೇಳಿದೆ. ಅಷ್ಟೊತ್ತಿಗಾಗಲೇ ಅಲ್ಲಿ ಕಂಬಳದ ಬೆತ್ತ ಹಿಡ್ಕೊಂಡು ಬಂದು ಹಿಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹತ್ತಿರ ಕೆಲವು ಮಂದಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲೇ ಇದ್ರು ಎಲ್ಲರೂ. ನಾನು ಹೇಳಿದೆ, ನೋಡಿ, ನಾನು ಮಾಜಿ ಸೈನಿಕ, ಸೇವೆಯಲ್ಲಿರುವವರಾದ ವಸಂತರಿಗೆ ಸಹಾಯ ಮಾಡಲಿಕ್ಕೆ ಅಂತ ಬಂದವ ಅಂತ ಹೇಳಿ ಮತ್ತೆ ನಾನು ನನ್ನ ಹಸ್ಬೆಂಡಿಗೆ ಅವರ ಅವತ್ತು ಟೇಕಪ್ ಆದಷ್ಟೇ ಶ್ರೀನಗರಕ್ಕೆ. ಅಷ್ಟರ ಹೊತ್ತಿಗೆ ನಾನು ಕಾಲ್ ಮಾಡಿ ಹೇಳಿದೆ, ಈಗೇಗೆ ಕೇಳಿಸ್ಕೊಂಡು ನಿಮ್ಮ ಚಿಕ್ಕ ಅಣ್ಣ ಅವ್ರಿಗೇನೋ ಮಾಡಿದಿರ್ಬೋದು, ಯಾಕಂದರೆ ಬ್ಯಾಡ್ ವರ್ಡ್ ಎಲ್ಲ ಬೈಯುವುದು ನಮಗೆ ಕೇಳಿಸ್ಕೊಂಡು ಏನು ಅಂತ ಒಂದು ನೋಡಿ ಅವರಿಗೆ ಕಾಲ್ ಮಾಡಿ ಜಯಪ್ರಕಾಶ್ ಸರಿಗೆ ನಾನು ಮಾಡುವಾಗ ರಿಸೀವ್ ಮಾಡೋದಿಲ್ಲ, ಎಂತಂತ ಗೊತ್ತಿಲ್ಲ, ಏನೋ ಒಂದು ಪ್ರಾಬ್ಲಮ್ ಒಂದು ಆಗಿದೆ ಅಂತ ಹೇಳಿದೆ. ಅದಕ್ಕೆ ಅವರು ಕಾಲ್ ಮಾಡಿದ್ರು. ಕಾಲ್ ಮಾಡುವ ಜಯಪ್ರಕಾಶ್ ಸರ್ ಕಾಲ್ ಅಟೆಂಡ್ ಮಾಡಲಿಲ್ಲ. 10 ಮಿನಿಟ್ ಬಿಟ್ಟು ಅವರೇ ಮತ್ತೆ ಕಾಲ್ ವಾಪಸ್ ಮಾಡಿದ್ರು ನನ್ನ ಹಸ್ಬೆಂಡ್ಗೆ. ಹೌದು, ನನ್ನನ್ನು 15 ಮಂದಿ ಅಟ್ಯಾಕ್ ಮಾಡಿ ನನಗೆ ಹಲ್ಲೆ ಆಗಿದೆ, ನಾನು ಅಲ್ಲಿ ಇನ್ನೂ ನಿಲ್ಲುವಾಗಿಲ್ಲ ಮಾರಾಯ, ನನ್ನನ್ನು ಬೆದರಿಕೆ ಹಾಕಿದ್ದಾರೆ, ನಾನು ಸೀದಾ ಮನೆ ಆಚೆ ವಾಪಸ್ ಬಂದೆ. ಅದಕ್ಕೆ ನನ್ನ ಹಸ್ಬೆಂಡ್ ಅವತ್ತೇ ಕೇಳಿದ್ರು, ಕೇಸ್ ಮಾಡಬೇಕಿತ್ತು, ನೀನು ಯಾಕೆ ಸೀದಾ ಹೋದದ್ದು ಅಂತ. ಇಲ್ಲ, ಸಂಜೆನೂ ಏನೋ ಬೆದರಿಕೆ ಹಾಕಿದ್ದಾರೆ, ನಾನಿನ್ನು ಈ ಕಡೆ ತಲೆ ಹಾಕಿದೆ, ನನ್ನನ್ನು ಮರ್ಡರ್ ಸಹ ಮಾಡ್ತೇನೆ ಅಂತ ಅವರ ಅಣ್ಣ ಶಾಂತಪ್ಪ ಪೂಜಾರಿ ಹೇಳಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನನ್ನ ಹಸ್ಬೆಂಡ್ ನಾನು ಹೇಳಿದೆ, ನೀವು ಇಮಿಡಿಯೇಟ್ಲಿ ನಿಮ್ಮ ಬ್ರದರ್ಸ್ಗೆ ಎಲ್ಲರಿಗೂ ಕಾಲ್ ಮಾಡಿ ಕೇಳಿ, ನೀನು ಹೀಗೆ ಅವರಿಗೆ ಅಟ್ಯಾಕ್ ಮಾಡಿದ್ದೆ ಇಲ್ವಾ ಅಂತ ಕೇಳಿ ನೋಡಿ ಅಂತ ಹೇಳಿದೆ. ಅವರು ಇಮಿಡಿಯೇಟ್ಲಿ ಕಾಲ್ ಮಾಡಿದ್ರು. ಕಾಲ್ ಮಾಡುವಾಗ ಎಂತ ಮಾಡಿ ಸಹ ಕಾಲ್ ಅಟೆಂಡ್ ಮಾಡಲಿಲ್ಲ. ಅದರಲ್ಲಿ ಇವರ ಕಸಿನ್ ಅವರು ಕಾಲ್ ಅಟೆಂಡ್ ಮಾಡಿದ್ರು. ಅದು 12:30 ನಂತರ. ಅದಕ್ಕೆ ಅವ್ರು ಹೇಳಿದ್ರೆ ನಾನಿಲ್ಲ ಮರೆ, ನಾನು ಮಲಗಿದ್ದೆ ಅಂತ ಸುಮ್ಮನೆ ಹೇಳಿದ್ರಂತೆ. ಇವರಿಗೆ ಯಾವಾಗ